ಹಾಯ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ಎರಡು ವಿಚಾರಗಳನ್ನ ತಿಳಿಸ್ಕೊಡಕ್ ಬಂದಿದ್ದೀನಿ. ಒಂದು, ಯಾವ ಕಂಪ್ನಿಯಿಂದ ಇನ್ಶೂರೆನ್ಸ್ನ ತಗೊಳಕ್ಕೆ ಹೋಗಬಾರ್ದು. ಇನ್ನೊಂದು, ಟರ್ಮ್ ಇನ್ಶೂರೆನ್ಸ್ ನಲ್ಲಿ ನಮ್ಮ ಟಾಪ್ 5 ರೆಕಮೆಂಡೇಶನ್ಸ್ ಯಾವ್ಯಾವುದು ಅಂತ. ಓಕೆ, ಹಾಗಾದ್ರೆ ಲೆಟ್ ಸ್ಟಾರ್ಟ್. ಈ ಇನ್ಶೂರೆನ್ಸ್ ಪ್ರೀಮಿಯಂ ಏನೋ ಕಟ್ಕೊಂತ ಹೋಗ್ತೀವಿ. ಕಟ್ಟಬೇಕಾದ್ರೆ ಒಂದು ಡೌಟ್ ಬರುತ್ತೆ ತಲೆಗೆ. ಓಕೆ ಫೈನ್, ಇವಾಗೇನೋ ಇನ್ಶೂರೆನ್ಸ್ ಕಟ್ತಾ ಇದೀವಿ, ಪ್ರೀಮಿಯಂ ಏನು ಕಷ್ಟಪಟ್ಟು ಫೈನಲಲ್ಲಿ ಅಮೌಂಟ್ ಸೆಟಲ್ ಆಗೋ ಕ್ಲೇಮ್ ಟೈಮಲ್ಲಿ ಬಂದಾಗ ಕಂಪ್ನಿ ಏನಾದರೂ ಗೋವಿಂದ ಅನ್ಸ್ಕೊಂಬಿಟ್ರೆ ಏನು ಮಾಡೋದು ಅಂತ ಜನರಲ್ ಆಗಿ ಈ ಥಾಟ್ ಎಲ್ಲರ ಮೈಂಡಲ್ಲಿ ಬಂದು ಹೋಗಿರುತ್ತೆ. ಆ್ಯಕ್ಚುಲ್ ಆಗಿ ಇದು ಒಳ್ಳೆಯದು. ಯಾಕಂತಂದರೆ ಕಷ್ಟಪಟ್ಟು ದುಡ್ಡಿರ್ತೀವಿ, ದುಡ್ಡಂತೂ ಖಂಡಿತ ಸುಮ್ಮನೆ ಅಂತೂ ಬಂದಿರಲ್ಲ. ಈ ಒಂದು ಏನಂತ ಹೇಳ್ತೀವಿ, ಆ ಡೌಟ್ ಅನ್ನೋದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಡೋಂಟ್ ವರಿ, ಆ ಡೌಟ್ನ ಸಾಲ್ವ್ ಮಾಡೋದಕ್ಕೆ ಅಂತಲೇ ಒಂದು ದಾರಿ ಇದೆ. ಅದೇನು ಗೊತ್ತಾ? IRDAI ಅವರ ಸಾಲ್ವೆನ್ಸಿ ರೇಷಿಯೋ. IRDAI ಅಂದರೆ ಅದೊಂದು ಈ ಟರ್ಮ್ ಇನ್ಶೂರೆನ್ಸ್ ಏನಿದೆ ಅದರ ಒಂದು ರೆಗ್ಯುಲೇಟರಿ ಬಾಡಿ. ಓಕೆ, ಅವ್ರೇನು ಮಾಡ್ತಾರೆ, ಸಾಲ್ವೆನ್ಸಿ ರೇಷಿಯೋನ ಕೊಡ್ತಾರೆ ಎಲ್ಲ ಇನ್ಶೂರೆನ್ಸ್ ಕಂಪ್ನೀಸ್ಗಳಿಗೂ. ಓಕೆ, ಸಾಲ್ವೆನ್ಸಿ ರೇಷಿಯೋ ಏನಪ್ಪ ಅಂತಂದರೆ ಒಂದು ಇನ್ಶೂರೆನ್ಸ್ ಕಂಪನಿ ಎಷ್ಟು ಪ್ರೀಮಿಯಂ ಅಮೌಂಟ್ನ ಕಲೆಕ್ಟ್ ಮಾಡುತ್ತೆ ಪರ್ ಇಯರ್, ದಟ್ ಈಸ್ ಡಿವೈಡೆಡ್ ಬೈ ಅವರು ಎಷ್ಟು ಕ್ಲೇಮ್ಸ್ನ ಸೆಟಲ್ ಮಾಡಬೇಕು. ಓಕೆ, ಅದರ ಒಂದು ಇಂಡೆಕ್ಸ್ ಅಂತ ಹೇಳ್ಬೋದು ಈ ಸಾಲ್ವೆನ್ಸಿ ರೇಷಿಯೋ. ನಾರ್ಮಲ್ ಆಗಿ IRDAI ಅವರ ರೆಕಮೆಂಡೇಶನ್ನ ಪ್ರಕಾರ ಒಂದು ಇನ್ಶೂರೆನ್ಸ್ ಕಂಪನಿಯ ಸಾಲ್ವೆನ್ಸಿ ರೇಷಿಯೋ 1.5x ಅಷ್ಟು ಮಿನಿಮಮ್ ಇರಲೇಬೇಕು. ಅಂದರೆ ಇವಾಗ ಅವರು ನಿಮಗೆ 1% ಅಷ್ಟು ಕ್ಲೇಮ್ಸ್ನ ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರ ಹತ್ರ 1.5 ಅಷ್ಟು ಆಸೆಟ್ಸ್ ಇರಬೇಕು. ಅಂದರೆ ಬೇಸಿಕಲಿ ನಿಮಗೆ ಕೊಡೋಕೆ ಅವ್ರ ಹತ್ರ ದುಡ್ಡು ಇದೆಯಾ ಇಲ್ವಾ ಅನ್ನೋದ್ರ ಒಂದು ಕ್ರಾಸ್ ಚೆಕ್ ಅಂತ ತಿಳ್ಕೊಬೋದು ನಾವು. ಓಕೆನಾ? ಸೊ ಈ ಸಾಲ್ವೆನ್ಸಿ ರೇಷಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೆಟ್ಸ್ ಹ್ಯಾವ್ ಎ ಲುಕ್ ಆನ್ ದ್ಯಾಟ್. ಸೊ ಇದು ಒಂದಷ್ಟು ಕಂಪನಿಗಳ ಸಾಲ್ವೆನ್ಸಿ ರೇಷಿಯೋ. ಸೊ ಆ್ಯಸ್ ಯು ಕ್ಯಾನ್ ಸಿ, ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪನಿಗಳ ಸಾಲ್ವೆನ್ಸಿ ರೇಷಿಯೋ ಕೂಡ ಅಬೌವ್ 1.5 ಇದೆ. ಅದರಲ್ಲೂ ಲೈಕ್ ಸಹಾರಾ ಇಂಡಿಯಾ, ಬಜಾಜ್ ಅಲಿಯನ್ಸ್ ಮೋರ್ ಅಂತಲೇ ಹೇಳ್ಬೋದು, ಜಾಸ್ತಿನೇ ಇದೆ. 1.5x ಮೋರ್ ದ್ಯಾನ್ ದ್ಯಾಟ್ ಇದೆ. ಆದರೆ ಅದು ಕೂಡ ಇಟ್ಸ್ ನಾಟ್ ಪ್ರಾಪರ್ ಆ್ಯಕ್ಚುಲಿ. ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್ ನೌ. ಇದ್ರ ಬಗ್ಗೆ ಇನ್ನೊಂದ್ಸಲ ಯಾವಾಗಲಾದ್ರು ಮಾತಾಡೋಣ. ಇವಾಗ ಟರ್ಮ್ ಇನ್ಶೂರೆನ್ಸ್ನ ಎಲ್ಲಿ ತೊಗೊಬೇಕು? ಓಕೆ, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಚೆನ್ನಾಗಿ ಸೆಟಲ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಆ ಕಂಪ್ನಿಯಿಂದ ಹೋಗ್ಬಿಟ್ಟು ಇನ್ಶೂರೆನ್ಸ್ನ ತೊಗೊಂಬಿಡೋಣ. ಇಸ್ ಇಟ್ ಅ ಗುಡ್ ಐಡಿಯಾ? ನೋ, ಇಟ್ ಈಸ್ ನಾಟ್ ಅ ಗುಡ್ ಐಡಿಯಾ. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಜೊತೆಗೆ ನಾವು ಇನ್ನೊಂದಷ್ಟು ಬೇರೆ ಬೇರೆ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಇವಾಗ ನಾವು ಕ್ಲೇಮ್ ಸೆಟಲ್ಮೆಂಟ್ಸ್ ಅಂತ ನೋಡೋಕೆ ಹೋದರೆ 2022 ಆಲ್ಮೋಸ್ಟ್ ಆಸ್ ಯು ಕ್ಯಾನ್ ಸಿ, ಓಕೆ, 97.47% ಅಷ್ಟು CSR ರೇಷಿಯೋ ಇದೆ. ಆವ್ರೇಜ್ ಅಂದರೆ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳ ಆವ್ರೇಜ್. 2021 96.6% ಇದೆ. ಓಕೆ, ಸೊ ಇಷ್ಟು ಇದೆ. ಆದರೆ ನಾವು ಅದಕ್ಕಿಂತ ಕಡಿಮೆ ಅಂದರೆ 90%ಗಿಂತ ಕಡಿಮೆ, 95%ಗಿಂತ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇರೋದನ್ನ ರೆಡಲ್ಲಿ ಹೈಲೈಟ್ ಮಾಡಿದ್ದೀವಿ. ಅದನ್ನು ನೀವು ರಿಜೆಕ್ಟ್ ಮಾಡ್ಕೊಂಬಿಡಿ. ಓಕೆ, ಇವಾಗ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಓಕೆ, ಎಷ್ಟು ಅಮೌಂಟ್ನ ಸೆಟಲ್ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಬೇಕಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಆಸ್ ಐ ಟೋಲ್ಡ್ ಯು, CSR 95% ಇರೋದನ್ನ ನೀವು ರಿಜೆಕ್ಟ್ ಮಾಡ್ಕೊಳ್ಳಿ, ಅದಕ್ಕಿಂತ ಡೌನ್ ಇರೋದನ್ನ. ಹಾಗೆ ನೋಡೋಕೆ ಹೋದರೆ ಅಮೌಂಟ್ ಈಗ ಸುಮ್ಮನೆ ನಮಗೆ ಎಲ್ಲಾನು ಸೆಟಲ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ಆಫ್ ನೋ ಯೂಸ್. ಸೆಟಲ್ ಮಾಡ್ತಿದ್ದಾರೆ ಅನ್ನೋದ್ರ ಜೊತೆಗೆ ಎಷ್ಟು ಅಮೌಂಟ್ನ ಸೆಟಲ್ ಮಾಡ್ತಿದ್ದಾರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನೋಡೋಕೆ ಹೋದರೆ 2022 ಯು ಕ್ಯಾನ್ ಸಿ 91% ಏನೋ ಬಂದ್ಬಿಟ್ಟಿದೆ. ಓಕೆ, ಸೊ CSR ಬಂದ್ಬಿಟ್ಟು ಅಂದರೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 97% ಇದೆ. ಆದರೆ ಅವರ ಅಮೌಂಟ್ ಆಫ್ ಕ್ಲೇಮ್ಸ್ ಸೆಟಲ್ ಮಾಡಿರೋದು ಮಾತ್ರ 91.47% ಇದೆ. ಡ್ರಾಸ್ಟಿಕ್ ಆಗಿ ಇಳ್ದೋಯ್ತಲ್ವಾ? ಅದಕ್ಕೆ ಹೇಳಿದ್ದು ನಾನು, ಎಷ್ಟು ಅಮೌಂಟ್ನ ಸೆಟಲ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಂತ. ಸೊ 2021 ಇದೇ ಕತೆ. ಓಕೆನಾ? ಇದೇ ಸ್ಟೋರಿ, ಏನೂ ಚೇಂಜ್ ಇಲ್ಲ. ಇದು ಆಯಿತು. ಸೊ ಇವಾಗ ನಾವು ಒಂದಷ್ಟು ಕಂಪ್ನೀಸ್ನ ಅಂದರೆ ಅವರ ಕ್ಲೇಮ್ಸ್ ಅಮೌಂಟ್ ಆಫ್ ಕ್ಲೇಮ್ ಸೆಟಲ್ಮೆಂಟು ಲೆಸ್ ದ್ಯಾನ್ 90% ಇರೋದನ್ನ ನಾವು ರೆಡ್ ಲೈಟಲ್ಲಿ ಹೈಲೈಟ್ ಮಾಡಿದ್ದೀವಿ. ಇವಾಗ ನಿಮ್ಗೊಂದಷ್ಟು ಜಾಸ್ತಿ ರೆಡ್ ಲೈಟಲ್ಲಿ ಹೈಲೈಟ್ ಆಗಿದ್ರೆ ಆ ಕಂಪ್ನೀಸ್ನ ನೀವು ಆರಾಮಾಗಿ ಬಿಲ್ಕುಲಾಗಿ ರಿಜೆಕ್ಟ್ ಮಾಡ್ಕೊಬೋದು. ಯಾವುದು ಒಂದು ರೆಡ್ ಮಾರ್ಕ್ ಏನಾದ್ರು ಇದ್ದರೆ ಅದನ್ನು ಹಾಗೆ ಇಟ್ಕೊಳ್ಳೋಣ. ಅದನ್ನು ವಿಲ್ ಕೀಪ್ ಇಟ್ ಆಸ್ ಸಚ್. ಓಕೆ, ಸೊ ಅದನ್ನು ನೋಡೋಕೆ ಹೋದರೆ 24 ಕಂಪ್ನಿಯಲ್ಲಿ ವಿಲ್ ಲೆಫ್ಟ್ ವಿತ್ 18 ಕಂಪ್ನೀಸ್. ಓಕೆ, 18 ಕಂಪ್ನೀಸ್ಗಳಿದೆ. ಅದರಲ್ಲಿ 8 ಕಂಪ್ನಿ ವಿತ್ ರೆಡ್ ಮಾರ್ಕ್ ಇದೆ, ಒಂದು ರೆಡ್ ಮಾರ್ಕ್. 10 ಕಂಪ್ನಿ ದೇ ಆರ್ ಕ್ರಿಸ್ಟಲ್ ಕ್ಲಿಯರ್, ನೋ ಪ್ರಾಬ್ಲಮ್. ಓಕೆ, ಇವಾಗ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ನೋಡಿದಾಯಿತು, ಅಮೌಂಟ್ ಎಷ್ಟು ಸೆಟಲ್ ಮಾಡ್ತಾರೆ ಅದರಿಂದ ನೋಡಿ ನಾವು ಸ್ಕ್ರೀನಿಂಗ್ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಆಫ್ ದೇರ್ ಸೆಟಲ್ಮೆಂಟ್ ಪೀರಿಯಡ್. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮಗೆ ಇನ್ಶೂರೆನ್ಸ್ ಬೇಕಾಗುತ್ತೆ ನಮ್ಮ ಕಷ್ಟ ಟೈಮಲ್ಲಿ. ಅವರು ಎಷ್ಟು ದಿನ ತಗೋತಾರೆ ಅದನ್ನು ಸೆಟಲ್ ಮಾಡೋದಕ್ಕೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ. ಸೊ ಜನರಲ್ ಆಗಿ 1 2 to 3 months ತೊಗೊತಾರೆ ಐಡಿಯಲಿ. ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ
ಅದು ಟ್ರೈ ಮಾಡೋದಕ್ಕೆ ವರ್ತ್ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಆಸ್ ಯು ಕ್ಯಾನ್ ಸಿ ಇನ್ ದಿಸ್ ಡಾಟಾ, ನಮಗೆ ಪುಣ್ಯಕ್ಕೆ IRDA ಅವರು ಇದಕ್ಕೂ ಕೂಡ ಡಾಟಾ ಕೊಡ್ತಾರೆ. ಅದು ಇಟ್ಸ್ ವೆರಿ ವೆರಿ ಗುಡ್ ಅಂತ ಹೇಳ್ಬೋದು. ನಮ್ಗೆ ಅದರ ಕನ್ಫ್ಯೂಷನ್ ಕ್ರಿಯೇಟ್ ಆಗದೆ ಇರಲಿ ಅಂತ ಟರ್ಮ್ ಇನ್ಶೂರೆನ್ಸ್ ತೊಗೊಬೇಕಾದ್ರೆ. ಸೊ ಆಸ್ ಯು ಕ್ಯಾನ್ ಸಿ ಇದರಲ್ಲಿ ಕೋಟಕ್ ಬಂದ್ಬಿಟ್ಟು ಮತ್ತು ಇಂಡಿಯಾ ಫಸ್ಟ್. ಓಕೆ, ಇಲ್ಲಿ ಏನಾಗುತ್ತೆ, ಇವರು ಮೋರ್ ದೆನ್ 3 to 6 months ತೊಗೋತಾ ಇದ್ದಾರೆ. ಮೋರ್ ದೆನ್ 3 to 6 months ತೊಗೋತಾ ಇದ್ದಾರೆ ಅಂತಂದರೆ ಅಂಥ ಕಂಪನಿಯಲ್ಲಿ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಳೋದು ನಮ್ಮ ಪ್ರಕಾರ ಇಟ್ಸ್ ನಾಟ್ ಎ ಗುಡ್ ಆಪ್ಷನ್ ಅಂತ ಅನಿಸುತ್ತೆ. ಸೊ ಲೆಟ್ಸ್ ರಿಜೆಕ್ಟ್ ದ್ಯಾಟ್ ಆಲ್ಸೋ. ಸೊ ನಾವು ವಿ ರಿಮೈನ್ ವಿತ್ 16 ಕಂಪನೀಸ್. ಓಕೆ, ನಾವು ಸ್ಕ್ರೀನ್ ಮಾಡಿದ್ವಿ ಒಂದು 16 ದ ಬೆಸ್ಟ್ ಇನ್ಶೂರೆನ್ಸ್ ಕಂಪ್ನಿಗಳನ್ನ ನಾವು ಬಂದ್ವಿ. ಆದರೆ ವಿಚಾರ ಏನಪ್ಪ ಅಂದರೆ ಕತೆ ಇಲ್ಲೂ ಇನ್ನೂ ಮುಗ್ದಿಲ್ಲ. ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲೂ 20 to 30 ಡಿಫ್ರೆಂಟ್ ಪ್ಲಾನ್ಸ್ ಇರುತ್ತೆ. ಅದನ್ನ ನೀವು ಯು ನೀಡ್ ಟು ಗೋ ಥ್ರೂ ಆಲ್ ದೋ ಸ್ಟಫ್ ಆ್ಯಂಡ್ ನಿಮ್ಗೆ ಯಾವುದು ಅದಕ್ಕೆ ಸೂಟ್ ಆಗುತ್ತೆ ಅದನ್ನು ನೀವು ತಿಳ್ಕೊಬೇಕಾಗುತ್ತೆ. ಬಿಕಾಸ್ ಆಸ್ ಐ ಆಲ್ವೇಸ್ ಸೇ, ಪ್ರತಿಯೊಬ್ಬರ ನೀಡ್ಸ್ಗಳಾಗಿರ್ಬೋದು, ಅವರ ಅವಶ್ಯಕತೆಗಳು ಹಾಗೆ ಅವರ ಒಂದು ಪರಿಸ್ಥಿತಿಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಅದನ್ನು ನೋಡಿ ನಿಮ್ಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಅದರಲ್ಲೂ ಕೂಡ ನೀವು ಒಂದಷ್ಟು ಪಾಯಿಂಟ್ಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಫ್ಯೂ ಪಾಯಿಂಟ್ಸ್ ವಿಚ್ ಐ ಆಲ್ರೆಡಿ ಮೆನ್ಷನ್ ಇನ್ ದಿಸ್ ವಿಡಿಯೋ. ಇನ್ನು ಕೆಲವು ಅಂದರೆ ನೆಟ್ವರ್ಕ್ ಹಾಸ್ಪಿಟಲ್ ಇರ್ಬೋದು, ಹಾಗೆ ಆ ಕಂಪನಿ ಎಷ್ಟು ವರ್ಷದಿಂದ ಇದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅದರ ಜೊತೆಗೆ ನಿಮ್ಗೆ ಅದರ ಪ್ರೀಮಿಯಮ್, ಆ್ಯನ್ಯಲ್ ಪ್ರೀಮಿಯಮ್ಸ್ಗಳು ಹೇಗಿದೆ ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡ್ಕೊಬೇಕಾಗತ್ತೆ ವೈಲ್ ಸೆಲೆಕ್ಟಿಂಗ್ ದ ಟರ್ಮ್ ಇನ್ಶೂರೆನ್ಸ್ ಫಾರ್ ಯು. ಓಕೆ, ಸೊ ಸಾರಾಂಶ ಏನಪ್ಪ ಅಂದರೆ ನಮ್ಮ ಸೆಕೆಂಡ್ ಪಾಯಿಂಟಿಗೆ ಬರೋಣ. ಓಕೆ, ಸೆಕೆಂಡ್ ಪಾಯಿಂಟ್ ಏನು ಹೇಳಿದೆ, ನಮ್ಮ ಟಾಪ್ 5 ರೆಕಮೆಂಡೇಶನ್ ಹೇಳ್ತೀನಿ ಅಂತ. ನಮ್ಮ ಟಾಪ್ 5 ರೆಕಮೆಂಡೇಶನ್ ಬಂದು ಏಗನ್ ಲೈಫ್ ಅವ್ರದ್ದು ಐ ಟರ್ಮ್. ಓಕೆ, ದ ಸೆಕೆಂಡ್ ಒನ್ ಇಸ್ ಬಜಾಜ್ ಅಲಿಯನ್ಸ್ ಅವರ ಐ ಸೆಕ್ಯೂರ್. ದ ಥರ್ಡ್ ಒನ್ ಇಸ್ ICICI ಪ್ರುಡೆನ್ಷಿಯಲ್ ಅವರ ಐ ಪ್ರೊಟೆಕ್ಟ್ ಸ್ಮಾರ್ಟ್. ಫೋರ್ತ್ ಒನ್ ಬಂದು ಮ್ಯಾಕ್ಸ್ ಲೈಫ್ ಅವರ ಒನ್ ಟರ್ಮ್ ಪ್ಲಾನ್ ಪ್ಲಸ್. ಹಾಗೆ ಫಿಫ್ತ್ ಒನ್ ನಮ್ಮ ರೆಕಮೆಂಡೇಶನ್ ಬಂದು LIC ಅವರ ಟೆಕ್ ಟರ್ಮ್. ಹೌದು, ಇದು ನಮ್ಮ ಟಾಪ್ 5 ರೆಕಮೆಂಡೇಶನ್ ಆಗಿತ್ತು. ನಿಮ್ಗೆ ಯಾವ ಸೂಟ್ ಆಗುತ್ತೆ ಅದನ್ನು ನೀವು ಡಿಸೈಡ್ ಮಾಡಿ, ಹಾಗೆ ಅದನ್ನು ಸೆಲೆಕ್ಟ್ ಮಾಡಿ. ಯಾವ ಸೆಲೆಕ್ಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನಮಗೂ ತಿಳಿಸಿ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಾವು ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ಇನ್ನೊಂದಷ್ಟು ಹೊಸ ಮಾಹಿತಿ ತಗೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.